ಎಸ್ಬಿಐ ಬ್ಯಾಂಕ್ನಲ್ಲಿ ಮಹಾ ದೋಖಾ ನಡೀತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಎಷ್ಟೋ ಜನ ನಂಬಿ ಈ ಬ್ಯಾಂಕ್ಗಳಲ್ಲಿ ಚಿನ್ನವನ್ನ ಇಡ್ತಾರೆ, ಒಂದು ಅಡವಿಡ್ತಾರೆ ಅಥವಾ ಲಾಕರ್ ಅಲ್ಲಿ ಇಡ್ತಾರೆ. ಆದ್ರೆ ನಿಮ್ಮ ಚಿನ್ನ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ಹಾಗಾದ್ರೆ ಮಹಾ ದೋಖಾ ನಡೀತಾ ಅನ್ನೋ ಪ್ರಶ್ನೆ. ಅಡ ಇಟ್ಟಿದ್ದಂತ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನವನ್ನ ಕೊಟ್ರ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಅಥವಾ ಅಧಿಕಾರಿಗಳು 54.40 ಗ್ರಾಂ ಚಿನ್ನಕ್ಕೆ ಉಂಡೆನಾಮ ಹಾಕಿದ್ರ ಈ ಸಿಬ್ಬಂದಿ ಅನ್ನೋ ಪ್ರಶ್ನೆ. ಶಂಕರ್ ನಗರ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಂಕರ್ ನಗರ ಇಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್, ಇಲ್ಲಿನ ಸಿಬ್ಬಂದಿ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. 1 ವರ್ಷದ ಬಳಿಕ ಅಡ ಇಟ್ಟಿದ್ದಂತ ಚಿನ್ನವನ್ನ ಬಿಡಿಸೋದಕ್ಕೆ ಬಂದಿದ್ದಾರೆ ಮಹಿಳೆ. ಆ ಚಿನ್ನವನ್ನ ಗಿರವಿ ಅಂಗಡಿಯಲ್ಲಿ ಇಡೋದಕ್ಕೆ ಆನಂತರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಚಿನ್ನನೇ ಅಲ್ಲ, ನಕಲಿ ಚಿನ್ನ ಅಂತ ಗೊತ್ತಾಗಿದೆ. ರೋಲ್ಡ್ ಗೋಲ್ಡ್ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಎಸ್ಬಿಐ ಬ್ಯಾಂಕ್ ವಿರುದ್ಧ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ಈಗ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಜನರೇ, ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಏನಾದ್ರೂ ಗೋಲ್ಡ್ ಇಟ್ಟಿದ್ರಾ? ಬಟ್ ಈಗಲೇ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮೈಸೂರಿನಲ್ಲಿ ಆದಂತ ಘಟನೆ ಬೆಂಗಳೂರಲ್ಲಿ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಎಸ್ಬಿಐ ಬ್ಯಾಂಕ್ ಇದೀಗ ನಕಲಿ ಚಿನ್ನ ಕೊಟ್ಟಿದೆ ಎಂಬ ಆರೋಪ. ಯಾಕಂದ್ರೆ ಇವರು 1 ವರ್ಷ ಹಿಂದೆ ಸುಮಾರು 54 ಗ್ರಾಮ್ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಬಟ್ ಎಲ್ಲ ಕ್ಲಿಯರ್ ಮಾಡಿ ಈ ಒಂದು ಚಿನ್ನದ ಸರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ನಕಲಿ ಆಗಿದೆ. ಇದು ನಕಲಿ. ಒಂದ್ ಕಡೆ ಚಿನ್ನದ ಅಂಗಡಿ ಹೋಗಿ ಚೆಕ್ ಮಾಡಿದಾಗ ನಕಲಿ ಅಂತ ಒಂದ್ ಕಡೆ ಗೊತ್ತಾಗಿದೆ. ಹೀಗಾಗಿ ಒಂದ್ ಕಡೆ ಈಗ ಎಫ್ಐಆರ್ ಆಗಿದೆ, ಒಂದ್ ಕಡೆ ಎನ್ಸಿಆರ್ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿ ಗ್ರಾಹಕರಿದ್ರೆ ಏನಾಯ್ತು ಘಟನೆ ಅಂತ ವಿಚಾರಿಸ್ತೀನಿ. ಮೇಡಮ್, ನೀವು ಯಾವಾಗ ಇಟ್ಟಿದ್ದು, ಹೇಗೆ ಗೊತ್ತಾಯ್ತು ಇದು ನಕಲಿ ಅಂತ? ಸರ್, ನಾವು 15 ತಾರೀಕು 15/1/25 ನಾವು ಗೋಲ್ಡ್ ಇಟ್ಟಿದ್ದು ಸರ್. ಗೋಲ್ಡ್ ಇಕ್ಕಿ 2 ಲಕ್ಷ ನಾವು ತಗೊಂಡ. ನಾವು ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ತಗೊಂಡಾಗ ಅವ್ರು ಅರ್ಧ ಅವರ್ 3/4 ಅವರ್ ಚೆಕ್ ಮಾಡಿದ್ದಾರೆ. ಗೋಲ್ಡ್ ನ ಚೆಕ್ ಮಾಡಿ ಇದಕ್ಕೆ 3.5 ಲಕ್ಷ ವ್ಯಾಲ್ಯೂ ಬರುತ್ತೆ, ನಿಮ್ಗೆ 2 ಲಕ್ಷ ಸಾಕ ಅಂತ ಅವ್ರು ಕೇಳಿದ್ದಾರೆ. ಇಲ್ಲ, ನಮ್ಗೆ 2 ಲಕ್ಷ ಸಾಕು ಅಂದ್ಬಿಟ್ಟು 2 ಲಕ್ಷ ನಾವು ತಗೊಂಡಿದ್ದೀವಿ. ಈಗ ತಿಂಗಳು 11,700 ರೂಪಾಯಿ ನಾವು ಬಡ್ಡಿ ಇಂಟ್ರೆಸ್ಟ್ 2 ಕಟ್ಕೊಂಡ್ ಬರ್ತಾ ಇದೀವಿ. 12 ತಿಂಗಳು ಕಟ್ಟಿದೀವಿ ನಾವು. ಅದನ್ನ ಕಟ್ಕೊಂಡ್ ಬಂದು ಈಗ ಒಂದು 10 ದಿವಸ ಮುಂಚೆ ರಿನಿವಲ್ ಮಾಡಿ, ನೀವು ಗೋಲ್ಡ್ ರಿನಿವಲ್ ಮಾಡ್ಬೇಕು ಅಂತ ನಮಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಅವರು. ಇಲ್ಲ, ನಾನು ಬರ್ತೀನಿ, ರಿನಿವಲ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ದಿವಸ ಹೋಗಿದ್ದೀನಿ ಸರ್. ಮೇಡಮ್, ಯಾವ ಬ್ಯಾಂಕು, ಎಷ್ಟು ಗ್ರಾಮ್ ಇತ್ತು, ಯಾವಾಗ ಇಟ್ಟಿದ್ದು? ಸರ್, ಇದು ಎಸ್ಬಿಐ ಬ್ಯಾಂಕ್, ಮಹಾಲಕ್ಷ್ಮೀಪುರಂ ಎಸ್ಬಿಐ ಬ್ಯಾಂಕ್ ಅಲ್ಲಿ ಇಟ್ಟಿರೋದು, ಶಂಕರ್ ನಗರ. ಗೋಲ್ಡ್ ಬಂದು 54.400 ಸಮಥಿಂಗ್ ಇದೆ ಸರ್. ಇದು ಗೋಲ್ಡ್ ಇವಾಗ ಕೊಟ್ಟಾಗ ನಮ್ಗೆ ಇದು ನಕಲಿ ಅಂತ ಗೊತ್ತಾಗಿದೆ. ಇದು ಮೇಡಮ್, ಹಂಗಾದ್ರೆ ಇದು ನಕಲಿ. ಹೌದು ಸರ್. ಒರಿಜಿನಲ್ ಯಾವ್ದು ಕೊಟ್ಟಿದ್ದಾರೆ? ಸರ್, ಇದು ಒರಿಜಿನಲ್ ಪೆಂಡ್ ಡಾಲರ್ ಮಾತ್ರ ಒರಿಜಿನಲ್ ಅಷ್ಟೇ ಕೊಟ್ಟಿದ್ದಾರೆ. ಇದು ನಕಲಿ ಕೊಟ್ಟಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ನಕಲಿ ಅಂತ? ಹೇಗೆ? ಇದು ನಾವು ಇಮಿಡಿಯೇಟ್ ಬಿಡಿಸಿ 10 ನಿಮಿಷಕ್ಕೆ ನಾವು ಗೋಲ್ಡ್ ಇನ್ನೊಂದು ಅಂಗಡಿಗೆ ಹೋಗಿದೀವಿ, ಮರ್ಜ್ ಮಾಡೋಣ ಅಂತ ಅನ್ಬಿಟ್ಟು 3.5 ಲಕ್ಷಗೆ ನಾವು ಇಡಬೇಕು ಅಂತ ಹೋಗಿದೀವಿ. ಅವರು ಇಲ್ಲ, ಇದು ನಕಲಿ ಇದು ಅಂತ ಇಮಿಡಿಯೇಟ್ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಮತ್ತೆ ಬ್ಯಾಂಕ್ ಬಂದಿದೀವಿ. ಬ್ಯಾಂಕ್ ಬಂದಿದ ತಕ್ಷಣ ಅವರು ನಮ್ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಮ್ಯಾನೇಜರ್ ಬರಬೇಕು, ಎಲ್ಲರೂ ಬರಬೇಕು ಅಂತ ಅಂದ್ರು. ಸರಿ, ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲ, ನಾವು ಮಧ್ಯಾಹ್ನ ಬಂದು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವು ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರು ನಮ್ಗೆ ಮ್ಯಾನೇಜರ್ ಬಂದು ನಾವು ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾತಾಡಿ ನಮ್ಮ ಹತ್ರ ನೈಟ್ 6 ಗಂಟೆ ಅಲ್ಲೇ ಕೂರಿಸಿದ್ದಾರೆ ಸರ್. ಬ್ಯಾಂಕ್ ಅಲ್ಲೇ ಕೂರಿಸ್ಬಿಟ್ಟು ನಾವು 6 ಗಂಟೆಗೆ ಆಮೇಲೆ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಇವ್ರನ್ನ ಕರೆಸಿದ್ದಾರೆ. ಈ ತರ ಹಿಂಗೆ ಜನ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂತ. ಅವಾಗ ಬಂದು ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್, ಈ ತರ ಹಿಂಗ್ ಪ್ರಾಬ್ಲಮ್ ಆಗಿದೆ ನಮ್ಗೆ. ಕಂಪ್ಲೇಂಟ್ ಮಾಡಿದ್ದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್. ಪೊಲೀಸರು ಏನಂದ್ರೆ ಈಗ ಸರ್, ಇವಾಗ ತನಿಖೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ ಸರ್ ನಮ್ಗೆ. ಯಾರೆಲ್ಲ ಹೋಗಿದ್ ಮೇಡಮ್ ಅವತ್ತು ಇಡುವಾಗ? ನೀವು ಇಡ್ಬೇಕಾದ್ರೆ ನಾನು ನಮ್ಮ ಅಕ್ಕ ಇಬ್ರು ಹೋಗಿದ್ದೆ ಸರ್. ನಾವಿಬ್ರೇ ಹೋಗಿದ್ದು. ಈ ಮ್ಯಾನೇಜರ್ ಏನಂತಾರೆ? ಎಸ್ಬಿಐ ಬ್ಯಾಂಕ್ನಲ್ಲಿ ಮಹಾ ದೋಖಾ ನಡೀತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಎಷ್ಟೋ ಜನ ನಂಬಿ ಈ ಬ್ಯಾಂಕ್ಗಳಲ್ಲಿ ಚಿನ್ನವನ್ನ ಇಡ್ತಾರೆ, ಒಂದು ಅಡವಿಡ್ತಾರೆ ಅಥವಾ ಲಾಕರ್ ಅಲ್ಲಿ ಇಡ್ತಾರೆ. ಆದ್ರೆ ನಿಮ್ಮ ಚಿನ್ನ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ಹಾಗಾದ್ರೆ ಮಹಾ ದೋಖಾ ನಡೀತಾ ಅನ್ನೋ ಪ್ರಶ್ನೆ. ಅಡ ಇಟ್ಟಿದ್ದಂತ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನವನ್ನ ಕೊಟ್ರ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಅಥವಾ ಅಧಿಕಾರಿಗಳು 54.40 ಗ್ರಾಂ ಚಿನ್ನಕ್ಕೆ ಉಂಡೆನಾಮ ಹಾಕಿದ್ರ ಈ ಸಿಬ್ಬಂದಿ ಅನ್ನೋ ಪ್ರಶ್ನೆ. ಶಂಕರ್ ನಗರ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಂಕರ್ ನಗರ ಇಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್, ಇಲ್ಲಿನ ಸಿಬ್ಬಂದಿ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. 1 ವರ್ಷದ ಬಳಿಕ ಅಡ ಇಟ್ಟಿದ್ದಂತ ಚಿನ್ನವನ್ನ ಬಿಡಿಸೋದಕ್ಕೆ ಬಂದಿದ್ದಾರೆ ಮಹಿಳೆ. ಆ ಚಿನ್ನವನ್ನ ಗಿರವಿ ಅಂಗಡಿಯಲ್ಲಿ ಇಡೋದಕ್ಕೆ ಆನಂತರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಚಿನ್ನನೇ ಅಲ್ಲ, ನಕಲಿ ಚಿನ್ನ ಅಂತ ಗೊತ್ತಾಗಿದೆ. ರೋಲ್ಡ್ ಗೋಲ್ಡ್ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಎಸ್ಬಿಐ ಬ್ಯಾಂಕ್ ವಿರುದ್ಧ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ಈಗ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಜನರೇ, ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಏನಾದ್ರೂ ಗೋಲ್ಡ್ ಇಟ್ಟಿದ್ರಾ? ಬಟ್ ಈಗಲೇ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮೈಸೂರಿನಲ್ಲಿ ಆದಂತ ಘಟನೆ ಬೆಂಗಳೂರಲ್ಲಿ ಆಗಿದೆ.
ಮಹಾಲಕ್ಷ್ಮಿ ಲೇಔಟ್ನ SBI ಬ್ಯಾಂಕ್ ಇದೀಗ ನಕಲಿ ಚಿನ್ನ ಕೊಟ್ಟಿದೆ ಎಂಬ ಆರೋಪ. ಯಾಕಂದ್ರೆ ಇವರು 1 ವರ್ಷ ಹಿಂದೆ ಸುಮಾರು 54 ಗ್ರಾಮ್ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಬಟ್ ಎಲ್ಲ ಕ್ಲಿಯರ್ ಮಾಡಿ ಈ ಒಂದು ಚಿನ್ನದ ಸರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ನಕಲಿ ಆಗಿದೆ. ಇದು ನಕಲಿ. ಒಂದ್ ಕಡೆ ಚಿನ್ನದ ಅಂಗಡಿ ಹೋಗಿ ಚೆಕ್ ಮಾಡಿದಾಗ ನಕಲಿ ಅಂತ ಒಂದ್ ಕಡೆ ಗೊತ್ತಾಗಿದೆ. ಹೀಗಾಗಿ ಒಂದ್ ಕಡೆ ಈಗ FIR ಆಗಿದೆ, ಒಂದ್ ಕಡೆ NCR ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿ ಗ್ರಾಹಕರು ಇದ್ರೆ ಏನಾಯ್ತು ಗೊತ್ತಿಲ್ಲ ಅಂತ ವಿಚಾರಿಸ್ತೀನಿ. ಮೇಡಮ್, ನೀವು ಯಾವಾಗ ಇಟ್ಟಿದ್ದು, ಹೇಗೆ ಗೊತ್ತಾಯ್ತು ಇದು ನಕಲಿ ಅಂತ? ಸರ್, ನಾವು 15ನೇ ತಾರೀಕು 15/1/25 ನಾವು ಗೋಲ್ಡ್ ಇಟ್ಟಿದ್ದು ಸರ್. ಗೋಲ್ಡ್ ಇಕ್ಕಿ 2 ಲಕ್ಷ ನಾವು ತಗೊಂಡ. ನಾವು ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ತಗೊಂಡಾಗ ಅವ್ರು ಅರ್ಧ ಅವರ್ 3/4 ಅವರ್ ಚೆಕ್ ಮಾಡಿದ್ದಾರೆ. ಗೋಲ್ಡ್ ನ ಚೆಕ್ ಮಾಡಿ ಇದಕ್ಕೆ 3.5 ಲಕ್ಷ ವ್ಯಾಲ್ಯೂ ಬರುತ್ತೆ, ನಿಮ್ಗೆ 2 ಲಕ್ಷ ಸಾಕ ಅಂತ ಅವ್ರು ಕೇಳಿದ್ದಾರೆ. ಇಲ್ಲ, ನಮ್ಗೆ 2 ಲಕ್ಷ ಸಾಕು ಅಂದ್ಬಿಟ್ಟು 2 ಲಕ್ಷ ನಾವು ತಗೊಂಡಿದ್ದೀವಿ. ಈಗ ತಿಂಗಳು 11,700 ರೂಪಾಯಿ ನಾವು ಬಡ್ಡಿ ಇಂಟ್ರೆಸ್ಟ್ 2 ಕಟ್ಕೊಂಡ್ ಬರ್ತಾ ಇದೀವಿ. 12 ತಿಂಗಳು ಕಟ್ಟಿದೀವಿ ನಾವು. ಅದನ್ನ ಕಟ್ಕೊಂಡ್ ಬಂದು ಈಗ ಒಂದು 10 ದಿವಸ ಮುಂಚೆ ರಿನಿವಲ್ ಮಾಡಿ, ನೀವು ಗೋಲ್ಡ್ ರಿನಿವಲ್ ಮಾಡ್ಬೇಕು ಅಂತ ನಮಗೆ ಕಾಲ್ ಮಾಡ್ತಾ ಇದ್ರು ಅವರು. ಇಲ್ಲ, ನಾನು ಬರ್ತೀನಿ ರಿನಿವಲ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ದಿವಸ ಹೋಗಿದ್ದೀನಿ ಸರ್. ಮೇಡಮ್, ಯಾವ ಬ್ಯಾಂಕು, ಎಷ್ಟು ಗ್ರಾಮ್ ಇತ್ತು, ಯಾವಾಗ ಇಟ್ಟಿದ್ದು? ಸರ್, ಇದು SBI ಬ್ಯಾಂಕ್, ಮಹಾಲಕ್ಷ್ಮೀಪುರಂ SBI ಬ್ಯಾಂಕ್ ಅಲ್ಲಿ ಇಟ್ಟಿರೋದು, ಶಂಕರ್ ನಗರ. ಗೋಲ್ಡ್ ಬಂದು 54.400 ಸಮಥಿಂಗ್ ಇದೆ ಸರ್. ಇದು ಗೋಲ್ಡ್ ಇವಾಗ ಕೊಟ್ಟಾಗ ನಮ್ಗೆ ಇದು ನಕಲಿ ಅಂತ ಗೊತ್ತಾಗಿದೆ. ಇದು ಮೇಡಮ್, ಹಂಗಂದ್ರೆ ಇದು ನಕಲಿ. ಹೌದು ಸರ್. ಒರಿಜಿನಲ್ ಯಾವ್ದು ಕೊಟ್ಟಿದ್ದಾರೆ? ಸರ್, ಇದು ಒರಿಜಿನಲ್ ಪೆಂಡ್ ಡಾಲರ್ ಮಾತ್ರ ಒರಿಜಿನಲ್ ಅಷ್ಟೇ ಕೊಟ್ಟಿದ್ದಾರೆ. ಇದು ನಕಲಿ ಕೊಟ್ಟಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ನಕಲಿ ಅಂತ? ಹೇಗೆ? ಇದು ನಾವು ಇಮಿಡಿಯೇಟ್ ನಾವು ಬಿಡಿಸಿ, ನಾವು ಇಮಿಡಿಯೇಟ್ 10 ನಿಮಿಷಕ್ಕೆ ನಾವು ಗೋಲ್ಡ್ ಇನ್ನೊಂದು ಅಂಗಡಿಗೆ ಹೋಗಿದೀವಿ, ಮರ್ಜ್ ಮಾಡೋಣ ಅಂತ ಅನ್ಬಿಟ್ಟು 3.5 ಲಕ್ಷಗೆ ನಾವು ಇಡಬೇಕು ಅಂತ ಹೋಗಿದೀವಿ. ಅವರು ಇಲ್ಲ, ಇದು ನಕಲಿ ಇದು ಅಂತ ಇಮಿಡಿಯೇಟ್ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಮತ್ತೆ ಬ್ಯಾಂಕ್ ಬಂದಿದೀವಿ. ಬ್ಯಾಂಕ್ ಬಂದಿದ ತಕ್ಷಣ ಅವರು ನಮ್ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಮ್ಯಾನೇಜರ್ ಬರಬೇಕು, ಎಲ್ಲಾರು ಬರಬೇಕು ಅಂತ ಅಂದ್ರು. ಸರಿ, ವೆಯ್ಟ್ ಮಾಡ್ಸಿದ್ದಾರೆ. ಇಲ್ಲ, ನಾವು ಮಧ್ಯಾಹ್ನ ಬಂದು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವು ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರು ನಮ್ಗೆ ಮ್ಯಾನೇಜರ್ ಬಂದು ನಾವು ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾತಾಡಿ ನಮ್ಮ ಹತ್ರ ನೈಟ್ 6 ಗಂಟೆ ಗಂಟ ಅಲ್ಲೇ ಕೂರಿಸಿದ್ದಾರೆ ಸರ್. ಬ್ಯಾಂಕಲ್ಲೇ ಕೂರಿಸ್ಬಿಟ್ಟು ನಾವು 6 ಗಂಟೆಗೆ ಆಮೇಲೆ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಇವ್ರನ್ನ ಕರೆಸಿದ್ದಾರೆ. ಈ ತರ ಹಿಂಗೆ ಜನ ಬಂದ್ ಗಲಾಟೆ ಮಾಡ್ತಾ ಇದಾರೆ ಅಂತ. ಅವಾಗ ಬಂದು ನಾವು ಕಂಪ್ಲೇಂಟ್ ಮಾಡಿದೀವಿ ಸರ್, ಈ ತರ ಹಿಂಗ್ ಪ್ರಾಬ್ಲಮ್ ಆಗಿದೆ ನಮ್ಗೆ. ಕಂಪ್ಲೇಂಟ್ ಮಾಡಿದ್ದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್. ಪೊಲೀಸರು ಏನಂದ್ರೆ ಈಗ ಸರ್, ಇವಾಗ ತನಿಖೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ ಸರ್ ನಮ್ಗೆ. ಯಾರೆಲ್ಲ ಹೋಗಿದ್ ಮೇಡಮ್ ಅವತ್ತು ಇಡುವಾಗ? ನೀವು ಇಡ್ಬೇಕಾದ್ರೆ ನಾನು ನಮ್ಮ ಅಕ್ಕ ಇಬ್ರು ಹೋಗಿದ್ದ ಸರ್. ನಾವಿಬ್ರೇ ಹೋಗಿದ್ದು. ಈ ಮ್ಯಾನೇಜರ್ ಏನಂತಾರೆ? SBI ಬ್ಯಾಂಕ್ ನಲ್ಲಿ ಮಹಾ ದೋಖಾ ನಡೀತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಎಷ್ಟೋ ಜನ ನಂಬಿ ಈ ಬ್ಯಾಂಕ್ಗಳಲ್ಲಿ ಚಿನ್ನವನ್ನ ಇಡ್ತಾರೆ, ಒಂದು ಅಡವಿಡ್ತಾರೆ ಅಥವಾ ಲಾಕರ್ ಅಲ್ಲಿ ಇಡ್ತಾರೆ. ಆದ್ರೆ ನಿಮ್ಮ ಚಿನ್ನ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. SBI ಬ್ಯಾಂಕ್ ನಲ್ಲಿ ಹಾಗಾದ್ರೆ ಮಹಾ ದೋಖಾ ನಡೀತಾ ಅನ್ನೋ ಪ್ರಶ್ನೆ. ಅಡ ಇಟ್ಟಿದ್ದಂತ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನವನ್ನ ಕೊಟ್ರ SBI ಬ್ಯಾಂಕ್ ಸಿಬ್ಬಂದಿ ಅಥವಾ ಅಧಿಕಾರಿಗಳು? 54.40 ಗ್ರಾಂ ಚಿನ್ನಕ್ಕೆ ಉಂಡೆನಾಮ ಹಾಕಿದ್ರ ಈ ಸಿಬ್ಬಂದಿ ಅನ್ನೋ ಪ್ರಶ್ನೆ. ಶಂಕರ್ ನಗರ SBI ಬ್ಯಾಂಕ್ ಸಿಬ್ಬಂದಿ ಮೇಲೆ